ಎಲ್ಲಾರು ಮಕ್ಳು ಕಣೋ, ನಿಮ್ ತಾಯಂದ್ರಿಗೆ ಎಲ್ಲಾರು ಅಕ್ಕ ಅಣ್ಣ ತಮ್ಮ ಎಲ್ಲಾರ್ಗೂ ನಾನು ಅವರು ಇವರು ಅಂತ ಹೇಳಲ್ಲ ಸರ್. ಎಲ್ಲಾರು ಮನೆಯಲ್ಲಿ ಹೆತ್ತಿರ್ತಾರೆ ಕಣೋ ಅಪ್ಪ ಅಮ್ಮ. ನಿಮ್ಮನ್ನ ದಯವಿಟ್ಟು ಕೇರ್ಫುಲ್ ಆಗಿರ್ರಿ. ಹರ್ಷನ್ ಪರಿಸ್ಥಿತಿ ಯಾರು ಮಾಡ್ಕೊಂಬೇಡಿ. ನಾನು ಯಾವ ಪಂಗಡದವರು ಏನು ಹೇಳಲ್ಲ, ಎಲ್ಲಾರು ನನ್ನ ಅಣ್ಣ ತಮ್ಮಂದಿರೆ. ನಿಮ್ಗೆ ಯಾರಿಗ್ ನೋವಾದ್ರೂ ನಿಮ್ಮ ಅಪ್ಪ ಅಮ್ಮಂಗೆ ನೋವಾಗುತ್ತೆ. ದಯವಿಟ್ಟು ಹೇಳ್ತೀನಿ, ಎಲ್ಲಾ ದ್ವೇಷ ಬಿಟ್ಬಿಟ್ಟು ಎಲ್ಲಾ ಅಮ್ಮಂದಿರ ತರ ಇದ್ರು. ಇವತ್ ನಾನ್ ಅನ್ಭವಿಸ್ತಿರೋ ನಾವು ಬೇಡ. ನಾನ್ ನೋಡಿ ನೆನ್ನೆ ಕೈಯಲ್ಲಿ ಇಟ್ಕೊಂಡು ಹೋದೆ ನನ್ನ ತಮ್ಮನ್ನ, ಇವತ್ ಬೂದಿ ಆಗಿ ಅನಾಹುತ. ಅವರು ನಮ್ಮ ವಯಸ್ಸಿಗೆ ಬಂದ 31 ವರ್ಷ ಅವನಿಗೆ. ನಮಗೆ ಆಧಾರ ಸ್ತಂಭ ಆಗಿದ್ದ. ಅವರು ಹಿಂದೂ ಆದ ಕೆಲವು ಅದಕ್ಕೆ ಸಂಘಟನೆ ಲೀಡರ್ಗಳು ಸಹ ಏನಾದರೂ ಅದು ಮಾಡ್ತಾ ಅದು ಕೊಡಬೇಕು ಆಗ್ತದೆ. ಈಗ ಅವನು ಹೋದ ಮೇಲೆ ನಮಗೆ ಈಗ 4 ದಿವಸ ಬಂದು ಹೋಗ್ತಾರೆ. ಹಂಗೆ ಬಡವರ ಮಕ್ಕಳನ್ನ ತನ್ನ ಲಾಭಕ್ಕೆ ಬಳಸ್ಕೊಳ್ತಾ ಇರುವಂತ ಸಂಘ ಪರಿವಾರ ಮತ್ತು ಬಿಜೆಪಿ ಪಕ್ಷ. ಮಹೇಂದ್ರ ಕುಮಾರ್ ಅವರು ಬಜರಂಗ ದಳದ ಮಾಜಿ ಸಂಚಾಲಕರಾಗಿದ್ದಂತಹ ಮಹೇಂದ್ರ ಕುಮಾರ್ ಅವರು ಆಗಾಗ ಹೇಳ್ತಾ ಇದ್ರು, ಸಂಘ ಪರಿವಾರದವರು ಬಿಜೆಪಿಯವರು ಏನು ಹಿಂದೂ ಕಾರ್ಯಕರ್ತರ ಹೆಸರುಗಳಲ್ಲಿ ಹಿಂದೂ ಕಾರ್ಯಕರ್ತರನ್ನ ಉರಿದುಂಬಿಸಿ ಅವರನ್ನ ಏನು ದೊಂಬಿಗಳಿಗೆ ಗಲಾಟೆಗಳಿಗೆ ಬಳಸ್ಕೊಂಡು ಇವತ್ತು ಹತ್ಯೆಗಳಿಗೆ ಕಾರಣ ಆಗ್ತಾ ಇದ್ದಾರೆ. ಅವರ ಕುಟುಂಬಗಳು ಬೀದಿಗೆ ಬೀಳ್ತಾ ಇದೆ. ಯಾವೊಬ್ಬ ರಾಜಕೀಯ ಮುಖಂಡರುಗಳು ಸಹ ಅವರ ಸಹಾಯಕ್ಕೆ ಬರ್ತಾ ಇಲ್ಲ. ಯಾವ ರಾಜಕೀಯ ನಾಯಕರ ಮಕ್ಕಳು ಸಹ ಈ ರೀತಿ ಬಲಿ ಆಗ್ತಾ ಇಲ್ಲ. ಬಲಿ ಆಗ್ತಾ ಇರುವುದೆಲ್ಲವೂ ಅಮಾಯಕರು ಅಂತ ಹೇಳ್ತಾ ಇರೋದನ್ನ ನಾವೀಗ ನೆನಪಿಸ್ಕೊಳ್ಬೇಕಾಗುತ್ತೆ. ನೋಡಿ, ನಿರಂತರವಾಗಿ ಶಿವಮೊಗ್ಗದ ಹರ್ಷ ಕೊಲೆ ಆಗ್ತಾರೆ, ಹರ್ಷ ಹತ್ಯೆ ಆಗುತ್ತೆ. ಆವಾಗ ಹರ್ಷನ ಅಕ್ಕ ಹೇಳ್ತಾರೆ, ಬೇಡಪ್ಪ ನಿಮ್ಮ ಪಾಡಿಗೆ ನೀವು ಇದ್ದುಬಿಡಿ, ಯಾತಕ್ಕೋಸ್ಕರವಾಗಿ ಯಾರಿಗ್ಯಾರೂ ಬರೋದಿಲ್ಲ, ಜೀವ ಕಳ್ಕೊಂಡಿದ್ವಿ, ನನ್ನ ತಮ್ಮ ಅಲ್ಲಿದ್ದಾನೆ ನೋಡಿ ಅಂತ ಹೇಳಿದಂತದ್ದ ನಾವು ಕೇಳಿದ್ವಿ. ನಿನ್ನೆ ದಿವಸ ಸುಹಾಸ್ ಶೆಟ್ಟಿ ಅವರ ತಂದೆ ಹೇಳಿದ್ದು ಅದನ್ನೇ. 4 ದಿವಸ ಬರ್ತಾರೆ, ಮಾತಾಡ್ತಾರೆ, ಹೋಗ್ತಾರೆ. ನನ್ನ ಮಗನನ್ನ ನಾನು ಕಳ್ಕೊಂಡಿದ್ದೀನಿ, 31 ವರ್ಷದ ಸುಹಾಸ್ ಶೆಟ್ಟಿಯನ್ನ ಕಳ್ಕೊಂಡಿದ್ದೀನಿ ಅಂತ ಹೇಳಿದ್ದು ಅದೇ ತಂದೆ. ನಾವು ಹಿಂದೆ ಪ್ರವೀಣ್ ನೆಟ್ಟಾರ್ ಅವರನ್ನ ಏನು ಇದೇ ರೀತಿ ಹತ್ಯೆ ಮಾಡಲಾಗಿತ್ತು. ದ್ವೇಷಕ್ಕೆ ದ್ವೇಷ, ದ್ವೇಷಕ್ಕೆ ದ್ವೇಷ ಬೆಳ್ಕೊಂಡು ಹೋಗ್ತಾನೆ ಇದೆ. ಶರತ್ ಮಡಿವಾಳ ಇರ್ಬೋದು, ಎಷ್ಟು ಜನ ಹೆಣ್ಣು ಮಕ್ಕಳು, ಎಷ್ಟು ಜನ ಗಂಡು ಮಕ್ಕಳು ಇವತ್ತು ಸಂಘ ಪರಿವಾರದ ವಿಚಾರಗಳಿಗೆ ಬಲಿಯಾಗಿ ಅವ್ರು ಹೇಳಿದ್ದೆ ಸತ್ಯ ಅಂತ ಹೇಳ್ಬಿಟ್ಟು ಹೋರಾಟಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದೇ ಸತ್ಯ ಅಂತ ಭಾಗವಹಿಸ್ತಾ ಇದ್ದಾರೆ. ಮುಖ್ಯವಾಗಿ ನಾವು ವಿಶ್ಲೇಷಣೆ ಮಾಡಬೇಕಾಗಿರೋದು, ಮುಖ್ಯವಾಗಿ ನಾವು ಹೇಳಬೇಕಾಗಿರೋದು ಈ ಯುವಕರನ್ನ. ಈ ಅಷ್ಟು ಜನ ಜೀವ ಕಳ್ಕೊಂಡ್ರಲ್ಲ, ಪರೇಶ್ ಮಿಶ್ತಾ ಜೀವ ಕಳ್ಕೊಂಡ್ರಲ್ಲ. ಪರೇಶ್ ಮಿಶ್ತಾ ಹೆಸರಿನಲ್ಲಿ ಏನು ಅವತ್ತು ವೋಟ್ ಬ್ಯಾಂಕ್ ಆಗಿ ಪ್ರತಿಭಟನೆ ಮಾಡಿ ಬೈಕ್ ರ್ಯಾಲಿಗಳನ್ನ ಮಾಡಿ ಏನೆಲ್ಲ ಮಾಡಿದ್ರಲ್ಲ ಬಿಜೆಪಿಯವರು. ಪರೇಶ್ ಮಿಶ್ತಾಗೆ ನ್ಯಾಯ ಕೊಟ್ರೇನ್ರಿ? ಪರೇಶ್ ಮಿಶ್ತಾಗೆ ನ್ಯಾಯ ಕೊಡಿಸಿದ್ರ ಇವರು ಬಿಜೆಪಿಯವರು? ಅವ್ರದೇ ಅಧಿಕಾರ ಇತ್ತು, ರಾಜ್ಯದಲ್ಲಿ ಅವ್ರದೇ ಅಧಿಕಾರ ಇತ್ತು, ಕೇಂದ್ರದಲ್ಲಿ 11 ವರ್ಷದಿಂದ ಅಧಿಕಾರ ಇತ್ತು. ಏನಾಯ್ತು? ಪರೇಶ್ ಮಿಶ್ತಾಗೆ ನ್ಯಾಯ ಕೊಡಿಸ್ಲೇ ಇಲ್ಲ. ಶರತ್ ಮಡಿವಾಳ ಅವರು ಸಹ ಜೀವ ಕಳ್ಕೊಂಡ್ರು, ಯಾರಿಗೂ ನ್ಯಾಯ ಕೊಡಿಸ್ಲಿಲ್ಲ. ಇವತ್ತು ಜೀವ ಹೋಗಿದ್ದನ್ನ ಬಂದು ಬರೋದಿಲ್ರಿ. 25 ಲಕ್ಷ ರೂಪಾಯಿ ನಾವು ಬಿಜೆಪಿಯಿಂದ ಕೊಟ್ಟಿದ ತಕ್ಷಣನೇ ಹೋಗಿದ್ದಂತ ಸುಹಾಸ್ ಶೆಟ್ಟಿ ಬರೋದಿಲ್ಲ. ಪ್ರಚೋದನೆ ಮಾತುಗಳು. ಕಲರ್ಕ ಪ್ರಭಾಕರ್ ಭಟ್ರು ಮಾತಾಡ್ತಿದ್ರು. ಕಲರ್ಕ ಪ್ರಭಾಕರ್ ಭಟ್ರು ಹೇಳಿದಂತಹ ವಿಚಾರಗಳನ್ನ ನೋಡಿ, ನಾವು ಯಾವುದಕ್ಕೂ ಹೆದರಬಾರದು, ಇವ್ರು ಎಷ್ಟೇ ಇದರ ಹತ್ಯೆಗಳು ಮಾಡಿದ್ರು ನಾವು ಹೆದರಬಾರದು ಅಂತ ಹೇಳ್ತಾರೆ. ಕಲರ್ಕ ಪ್ರಭಾಕರ್ ಭಟ್ರಿಗೆ ಜೀವ ಕಳ್ಕೊಂಡಿದಾರಲ್ಲ, ಜೀವ ಕಳ್ಕೊಂಡಿರೋ ಕುಟುಂಬದವರ ಏನು ನೋವು ಅವ್ರಿಗೆ ಅರ್ಥ ಆಗುತ್ತಾ? ನೀವು ಸಂಘಟನೆ ಮಾಡಬೇಕು, ಯಾವ ರೀತಿ ಸಂಘಟನೆ ಮಾಡಬೇಕು, ಒಗ್ಗೂಡಿಸ್ಬೇಕು, ಯಾವ ರೀತಿ ಒಗ್ಗೂಡಿಸ್ಬೇಕು ನಿಮಗೆ ಗೊತ್ತಾಗ್ತಾ ಇಲ್ಲ. ಇವತ್ತು ಪ್ರಮೋದ್ ಮುತಾಲಿಕ್ ಅವರು ಭಾಷಣ ಮಾಡ್ತಾರೆ, ಯಾವ ರೀತಿ ಒಗ್ಗೂಡಿಸ್ಬೇಕು ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಇವತ್ತು ಬಾಡಿಗೆ ಭಾಷಣಕಾರ ಚಕ್ರವರ್ತಿ ಸೂಲಿ ಮೇಲೆ ಪ್ರಚೋದನೆ ಭಾಷಣಗಳನ್ನ ಮಾಡಿ 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 ಟಿ ನರಸೀಪುರದ ವೇಣುಗೋಪಾಲ್ ಅವರ ಹತ್ಯೆ ಆಗುತ್ರಿ. ಪ್ರಚೋದನೆ ಭಾಷಣಗಳಿಂದಾಗಿ ಚಿಕ್ಕಮಗಳೂರಿನ ಒಬ್ಬ ವಿದ್ಯಾರ್ಥಿ ನೇಣಿಗೆ ಶರಣಾಗ್ತಾನ್ರಿ. ಪ್ರಚೋದನೆಗಳಿಗೆ ಒಳಪಟ್ಟು ಶಿವ ಉಪ್ಪಾರ್ ಎಂಬ ಯುವಕ, ಹದಿಹರೆಯದ ಯುವಕ ಜೀವ ಕಳ್ಕೊಳ್ತಾನ್ರಿ. ಈ ಎಲ್ಲವೂ ಸಹ ಈ ಪ್ರಚೋದನಾ ಭಾಷಣಗಳಿಂದ ಆಗ್ತಾ ಇರುವಂತದ್ದು. ನೀವು ಸಂಘಟನೆ ಮಾಡಬೇಕಾಗಿರುವಂತಹ ದಾರಿಯನ್ನ ಬಿಟ್ಟುಬಿಡ್ತೀರಿ, ಸಂಘಟನೆ ಮಾಡಬೇಕಾದಂತಹ ವಿಚಾರಗಳನ್ನ ಬಿಟ್ಟುಬಿಡ್ತೀರಿ, ಪ್ರಚೋದನೆ ಮಾಡುವಂಥದ್ದು. ಆ ಧರ್ಮ ಈ ಧರ್ಮ ಅಂತೇಳಿ ನಮ್ಮ ಕಣ್ಣು ಮುಂದೆ ಇವತ್ತೇನು ಇಸ್ಲಾಂ ಧರ್ಮವನ್ನ ನೀವು ಟೀಕೆ ಮಾಡ್ತೀರಿ, ಮುಸಲ್ಮಾನರನ್ನ ನೀವು ಟೀಕೆ ಮಾಡ್ತೀರಿ. ಅವರಲ್ಲಿರುವಂತಹ ಒಗ್ಗಟ್ಟು, ಅವರ ಆಚಾರ ವಿಚಾರ, ಅವರ ಆಚರಣೆಗಳು ಯಾವ ರೀತಿ ಇರುತ್ತೆ, ನಮ್ಮ ಆಚಾರ ವಿಚಾರ ಯಾವ ರೀತಿ ಹೋಗ್ತಾ ಇದೆ. ಹಿಂದೂ ಧರ್ಮದ ಸಂಘಟನೆ ಅಂದ ತಕ್ಷಣ ನಿಮಗೆ ಅನ್ಸೋದು ಏನ್ ಗೊತ್ತಾ? ಹಿಂದೂ ಧರ್ಮದ ಸಂಘಟನೆ ಅಂದ್ರೆ ಬಿಜೆಪಿಗೆ ವೋಟ್ ಹಾಕೋದು, ಹಿಂದೂ ಧರ್ಮದ ಸಂಘಟನೆ ಅಂದ್ರೆ ಮೋದಿಯನ್ನ ಹೊಗಳೋದು,
ಹಿಂದೂ ಧರ್ಮದ ಸಂಘಟನೆ ಅಂತಂದ್ರೆ ಮುಸಲ್ಮಾನರನ್ನ ಕ್ರೈಸ್ತರನ್ನ ಟೀಕೆ ಮಾಡೋದು. ಇದೇನಾ ಸಂಘಟನೆ? ಲವ್ ಜಿಹಾದ್ ಅಂತೀರಿ. ಲವ್ ಜಿಹಾದ್ ಯಾಕೆ ಆಗ್ತಾ ಇದೆ? ನಮ್ಮ ಇದನ್ನ ಬೇರನ್ನ ನಾವು ಬಿಗಿ ಮಾಡ್ಕೊಳ್ದೆ ನಾವು ಲವ್ ಜಿಹಾದ್ ಮಾಡ್ತಾ ಇದ್ದಾರೆ ಅಂತಂದ್ರೆ ತಪ್ಪು ಯಾರದ್ದು? ನಮ್ಮ ಸಂಸ್ಕೃತಿ ಇವತ್ತು ಪಾಶ್ಚಿಮಾತ್ಯ ಸಂಸ್ಕೃತಿ ಅಂತ ವಾಲ್ತಾ ಇದೆಯಲ್ಲ. ಒಂದು ಮದುವೆ ಶಾಸ್ತ್ರದಿಂದ ಹಿಡಿದು, ಒಂದು ನಾಮಕರಣದ ಶಾಸ್ತ್ರದಿಂದ ಹಿಡಿದು, ಒಂದು ಬೇರೆ ಎಲ್ಲಾ ಶಾಸ್ತ್ರಗಳನ್ನ ಇವತ್ತು ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಒಗ್ಗಿಸ್ಕೊಂಡು ಹೋಗ್ತಾ ಇದಾರಲ್ಲ. ಯಾಕೆ ಇದ್ರ ಬಗ್ಗೆ ಎಲ್ಲ ಮಾತಾಡೋದಿಲ್ಲ? ಈ ಸಣ್ಣ ಸಣ್ಣ ವಿಷಯಗಳನ್ನ ಜಾಗೃತಿ ಮೂಡಿಸಿ ಒಗ್ಗೂಡಿಸುವಂತ ಕೆಲಸ ಯಾಕೆ ಮಾಡ್ತಾ ಇಲ್ಲ? ಒಂದು ಹತ್ಯೆ ಆಯ್ತು, ಒಂದು ಪ್ರಕರಣ ಆಯ್ತು, ಆಗಿದ ತಕ್ಷಣನೇ ಇವರಿಗೆ ಜಾಗೃತಿ ಆಗ್ತಾರೆ, ಪ್ರತಿಭಟನೆ ಮಾಡ್ತಾರೆ, ಬಂದ್ ಮಾಡ್ತಾರೆ, ಹೇಳಿಕೆಗಳನ್ನ ಕೊಡ್ತಾರೆ, ರಾಜಕೀಯ ನಾಯಕರು ಬರ್ತಾರೆ. ಇಲ್ಲಿ ರಾಜಕೀಯ ಯಾಕೆ ತರ್ತಾ ಇದ್ದೀರಿ? ಇಲ್ಲಿ ಸುಹಾಸ್ ಶೆಟ್ಟಿ ಇವತ್ತು ನಮ್ಮನ್ನು ಬಿಟ್ಟು ಹೋದ್ರಲ್ಲ, ಸುಹಾಸ್ ಶೆಟ್ಟಿ ಹತ್ಯೆ ಆಯ್ತಲ್ಲ, ಏಕ್ದಮ್ ಬರ್ತಾರೆ ಬಿಜೆಪಿ ಅವರು ಬರ್ತಾರೆ, ಬಿಜೆಪಿ ಬಾವುಟಗಳು ಇಟ್ಕೊಂತಾರೆ, ಮಾಡ್ತಾರೆ. ಇಲ್ಲಿ ಏನಾಯ್ತು? ಇಲ್ಲಿ ರಾಜಕೀಯ ಬಂತು. ಇಲ್ಲಿ ವಿಚಾರ ಬೇಕಾಗಿರೋದೇನು? ಒಬ್ಬ ಹಿಂದೂ ಹತ್ಯೆ ಆಗಿದೆ ಅಂತಂದ್ರೆ ಸಮಸ್ತ ಹಿಂದೂಗಳಿಗೂ ಅದು ನೋವು ತರುವಂತದ್ದು. ನಾವು ಅದನ್ನೇ ಹೇಳ್ತಾ ಇರುವಂತದ್ದು. ನಿಮ್ಮ ಬಿಜೆಪಿಯ ಸಂಘ ಪರಿವಾರದ ಲಾಭಕ್ಕೋಸ್ಕರವಾಗಿ ಅಮಾಯಕ ಯುವಕರನ್ನ ಯಾಕೆ ಬಳಸ್ಕೊಳ್ತಾ ಇದ್ದೀರಿ? ಎಷ್ಟು ಜನ ಹತ್ಯೆ ಆಯ್ತ್ರಿ? ಪ್ರವೀಣ್ ನೆಟ್ಟಾರ್ ಹತ್ಯೆ ಆಯ್ತು, ಅವ್ರಿಗೊಂದು ಮನೆ ಕಟ್ಕೊಟ್ರಿ, ಅವ್ರಿಗೊಂದು ಹಣ ಕೊಟ್ರಿ, ಆಯ್ತು. ಪ್ರವೀಣ್ ನೆಟ್ಟಾರ್ ಬರ್ತಾರ ವಾಪಸ್ಸು? ಹರ್ಷ ಬರ್ತಾರ ವಾಪಸ್ಸು? ಸುಹಾಸ್ ಶೆಟ್ಟಿ ವಾಪಸ್ ಬರ್ತಾರ? ಬರೋದಿಲ್ಲ. ನೀವು ಮಾಡ್ತಾ ಇರುವಂತದ್ದು ಏನು? ನೀವು ಅನ್ಯ ಧರ್ಮದವರನ್ನ ಟೀಕೆ ಮಾಡೋದನ್ನ ಮೊದಲು ಬಿಡಿ. ಮೊದಲು ಹಿಂದೂ ಧರ್ಮವನ್ನ ಸಂಘಟನೆ ಮಾಡಿ. ಹಿಂದೂ ಧರ್ಮವನ್ನ ಸಂಘಟನೆ ಮಾಡಬೇಕು ಅಂದ್ರೆ ಮೊದಲು ನೀವು ಭಾರತೀಯ ಜನತಾ ಪಕ್ಷದೊಂದಿಗೆ ಲಿಂಕ್ ಇಟ್ಕೊಂಡಿದ್ದೀರಲ್ಲ, ಭಾರತೀಯ ಜನತಾ ಪಕ್ಷದ ಮುಖವಾಣಿಯಾಗಿ ಕೆಲಸ ಮಾಡ್ತಾ ಇದ್ರಲ್ಲ, ಇದರಿಂದ ಹಿಂದೂ ಧರ್ಮ ಒಡೆದು ಹೋಗಿದೆ. ಕಾಂಗ್ರೆಸ್ ಪಕ್ಷದಲ್ಲಿರೋರು, ಜೆಡಿಎಸ್ ಪಕ್ಷದಲ್ಲಿರೋರು, ಆಮ್ ಆದ್ಮಿ ಪಾರ್ಟಿಲಿರೋರು, ಎಸ್ ಪಿಲಿರೋರು, BSP ಲಿರೋರು, ಇವ್ರು ಯಾರೂ ಸಹ ಹಿಂದೂಗಳೇ ಅಲ್ಲ ಅನ್ನೋ ರೀತಿಯಲ್ಲಿ ನೀವು ವರ್ತಿಸ್ತಾ ಇದ್ದೀರಲ್ಲ. ಇದು ಮುಖ್ಯವಾದಂತಹ ಕಾರಣ ಇಷ್ಟೇ. ನಮ್ಮ ಕಣ್ಣು ಮುಂದೆ ಹಿಂದೂ ಯುವಕರ ಹತ್ಯೆ ಆಗ್ತಾ ಇದೆ ಅಂತಂದ್ರೆ ಕಾಂಗ್ರೆಸ್ ಅಲ್ಲಿರುವಂತಹ ಹಿಂದೂಗಳಿಗೂ ಸಹ ನೋವಿರುತ್ತೆ. ಆದ್ರೆ ಅವರ ಪಕ್ಷವನ್ನ ಅವರಿಗೆ ಕಟ್ಟೆ ಹಾಕಿರ್ತದೆ. ಮಾತನಾಡುವಂತಹ ಇದು ಅವ್ರ ಕಟ್ಟೆ ಹಾಕಿರ್ತದೆ. ಮಾತೆತ್ತಿದ್ರೆ ವೈಫಲ್ಯ ಅಂತಿರಲ್ಲ. ಕಾಂಗ್ರೆಸ್ ಪಕ್ಷದ ವೈಫಲ್ಯ, ಸಿದ್ದರಾಮಯ್ಯನವರ ವೈಫಲ್ಯ ಅಂತಿರಲ್ಲ. ಯಾಕೆ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಎಷ್ಟು ಜನ ಹತ್ಯೆಗಳಾಯ್ತು, ಎಷ್ಟು ಜನ ಜೀವ ಕಳ್ಕೊಂಡ್ರು? ಯಾಕೆ ಅವತ್ತಾಗ್ಲಿಲ್ವಾ? ಇವತ್ತು ದಕ್ಷಿಣ ಕನ್ನಡ ಹಿಂದುತ್ವದ ಭದ್ರಕೋಟೆ ಅಂತೀವಲ್ಲ, ಏನಾಗ್ತಾ ಇದೆ? ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡ್ಸಕ್ ಆಗ್ತಾ ಇಲ್ಲ ನಿಮ್ಗೆ. ಆ ಸೌಜನ್ಯ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡ್ಸಕ್ ಆಗ್ತಾ ಇಲ್ಲ ನಿಮ್ಗೆ. ಇಲ್ಲಿ ಡಿವೈಡ್ ಪಾಲಿಸಿ ಮಾಡ್ಕೊಂಡು ಹೋಗ್ತಾ ಇರುವಂತದ್ದು. ಇಲ್ಲಿ ಯಾರೋ ಬೇರೆ ಧರ್ಮದವರು ಬಂದು ಹಿಂದೂ ಧರ್ಮದ ಜಾಗಗಳನ್ನ ಕಬಳಿಸ್ತಾ ಇದ್ರೆ ಅದನ್ನ ನೋಡ್ಕೊಂಡು ಬೆಂಬಲ ಕೊಡ್ತಾ ಇರುವಂತದ್ದು. ನೆನೆ ನೋಡ್ತಾ ಇದ್ದೆ ಸುಹಾಸ್ ಶೆಟ್ಟಿ ಅವರ ಅಂತಿಮ ಸಂಸ್ಕಾರಕ್ಕೆ ನಮ್ಮ ಪುನೀತ್ ಕೆರೆಹಳ್ಳಿ ಭಾಗವಹಿಸಿರುವಂತದ್ದು. ಪುನೀತ್ ಕೆರೆಹಳ್ಳಿ ತಾನು ಒಬ್ಬ ಹೀರೋ ಅಂತ ಮಾಡ್ಕೊಂಡು ತಾನು ಮುಸಲ್ಮಾನರನ್ನೇ ಟೀಕೆ ಮಾಡ್ಕೊಳ್ತಾ ತಾನು ಹೀರೋ ಆಗ್ಲಿಕ್ಕೆ ಹೊರಟಿದಾರಲ್ಲ. ನಮ್ಮ ಹಿಂದೂ ಯುವಕರೇ, ಪುನೀತ್ ಕೆರೆಹಳ್ಳಿ ಹಿಂದೂ ಯುವಕ, ಏನೋ ಹಿಂದೂ ಧರ್ಮದಲ್ಲಿ ಸಂಘಟನೆ ಮಾಡಬೇಕು ಅಂತ ಬಂದಿರುವಂತವ್ರು. ಇಂಥವ್ರ ಮೇಲೆ 100 ಕೇಸುಗಳು ಬೀಳ್ತವೆ. ಇದೇ ಚಕ್ರವರ್ತಿ ಸೂಲಿಬೆಲೆ ಅಂತವ್ರು ಭಾಷಣ ಮಾಡ್ತಾರಲ್ಲ, ಸಣ್ಣ ಪುಟ್ಟ ಕೇಸುಗಳು ಹಾಕ್ಸ್ಕೊಳ್ತಾರಲ್ಲ, ಅವ್ರು ಐಷಾರಾಮಿ ಜೀವನ ಮಾಡ್ತಾ ಇದ್ದಾರೆ. ಅವರು ಬಿಜೆಪಿ ಪಕ್ಷದ ಮುಖಂಡರುಗಳು, ಅವರ ಮಕ್ಕಳು ಐಷಾರಾಮಿ ಜೀವನ ಮಾಡ್ತಾ ಇದ್ದಾರೆ. ಜೀವ ಕಳ್ಕೊಳ್ತಾ ಇರ್ಬೋದು, ಕೇಸ್ ಹಾಕಿಸ್ಕೊಳ್ತಾ ಇರ್ಬೋದು, ಜೈಲಿಗೆ ಹೋಗ್ತಾ ಇರ್ಬೋದು. ಯಾರು? ಇಂಥ ಪುನೀತ್ ಕೆರೆಹಳ್ಳಿ ಅಂತವರು ಪ್ರಚೋದನೆಗೆ ಒಳಪಟ್ಟು ದುಡಿಮೆ ಬಿಟ್ಟು ಇವತ್ತು ಹಿಂದೂ ಧರ್ಮವನ್ನ ರಕ್ಷಣೆ ಮಾಡ್ತೀನಿ ಅಂತೇಳಿ ಗೂಗಲ್ ಪೇ, ಫೋನ್ ಪೇ ಮೂಲಕ ಬರುವಂತ ದುಡ್ಡನ್ನ ಮಾಡ್ಕೊಂಡು ಇದೇ ಜೀವನ ಅಂತ ಮಾಡ್ತಾ ಇದ್ದಾರೆ. ಅಂತ ಅಜಾನುಬಾಹ ಸುಹಾಸ್ ಶೆಟ್ಟಿ ಅವರ ಶರೀರವನ್ನ ನೋಡಿದಾಗ ನಮ್ಗನ್ಸೋದು ಎಂತಹ ಯುವಕರೇವ. ಜೀವ ಹೋಯ್ತಲ್ರಿ, ಯಾರು ಕೊಡ್ತಾರೆ ಜೀವ? ಯಾರು ಜೀವ ಕೊಡ್ತಾರೆ ಅದನ್ನ? ಹರ್ಷ ಎಂತಹ ಯುವಕ, ಜೀವ ಹೋಯ್ತಲ್ಲ, ಯಾರು ಕೊಟ್ರು? ವೇಣುಗೋಪಾಲ್, ಶ್ರೀನರಸೀಪುರದ ವೇಣುಗೋಪಾಲ್ ಎಂತಹ ಯುವಕ, ಜೀವ ಹೋಯ್ತಲ್ಲ, ಯಾರು ಕೊಟ್ರು? ಪ್ರವೀಣ್ ನೆಟ್ಟಾರ್ ಎಷ್ಟು ಜನ ಜೀವ ಕಳ್ಕೊಂಡ್ರಿ? ಶರತ್ ಮಡಿವಾಳ್, ಪರೇಶ್ ಮಿಶ್ರಾ, ಇವರೆಲ್ಲ ಜೀವ ಹೋಯ್ತಲ್ಲ, ಯಾರು ಕೊಟ್ರಿ? ನೀವೇನಾದ್ರೂ ಕೊಡ್ತೀರಾ? ಯಾರು ಕೊಡೋದಿಲ್ಲ ರೀ. ಪ್ರಚೋದನೆ ಭಾಷಣಗಳನ್ನ ಮಾಡೋದನ್ನ ಪಕ್ಕಕ್ಕಿಟ್ಟು ಹಿಂದೂ ಧರ್ಮವನ್ನ ಸಂಘಟನೆ ಮಾಡೋ ರೀತಿ ನೀತಿ ಇದೆಯಲ್ಲ, ಅದರ ಕಡೆ ಗಮನ ಕೊಡಿ. ಧರ್ಮ ಇವತ್ತು ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಮಾರು ಹೋಗ್ತಾ ಇದೆ. ಪ್ರೀ ವೆಡ್ಡಿಂಗ್ ಶೂಟ್ಗಳಂತೆ, ರಿಸೆಪ್ಷನ್ಗಳಂತೆ, ಬೇಬಿ ಶವರ್ ಅಂತೆ, ಎಲ್ಲಾ ವಿಚಾರಗಳು ಸಹ ಹಿಂದೂ ಧರ್ಮ ಇವತ್ತು ಆಟದ ಆಟಿಕೆಗಳಾಗಿ ಬಳಸ್ಕೊಳ್ತಾ ಇದಾರಲ್ಲ. ಈ ಶಾಸ್ತ್ರ ಸಂಪ್ರದಾಯಗಳನ್ನ ಇದ್ರ ಕಡೆ ಗಮನ ಕೊಡ್ರಿ.
ಇನ್ನೊಂದು ಮುಸಲ್ಮಾನರನ್ನೇ ಟೀಕೆ ಮಾಡೋದು ಹಿಂದೂ ಧರ್ಮದ ಸಂಘಟನೆ ಅಂತ ನೀವು ತಿಳ್ಕೊಂಡಿದ್ರೆ ಅದಕ್ಕಿಂತ ಮೂರ್ಖತನ ಮತ್ತೊಂದಿಲ್ಲ. ಹಿಂದೂ ಧರ್ಮ ಅಂದ್ರೆ ಹಿಂದೂ ಧರ್ಮ. ನಾನು ಮುಖ್ಯವಾಗಿ ನೇರವಾಗಿ ಹೇಳ್ತೇನೆ, ಮೊದಲು ಭಾರತೀಯ ಜನತಾ ಪಕ್ಷಕ್ಕೆ ಮುಖವಾಣಿಯಾಗಿ ಅಲ್ಲಿ ವೋಟ್ ಬ್ಯಾಂಕ್ಗೋಸ್ಕರವಾಗಿ ಮೋದಿಯನ್ನ ಹೊಗಳ್ಕೊಂಡು ಬಿಜೆಪಿ ಜೊತೆ ಕೆಲಸ ಮಾಡಿಕೊಂಡು ಬಿಜೆಪಿ ಬಾವುಟ ಇಟ್ಕೊಂಡು ನಾನು ಹಿಂದೂ ಸಂಘಟನೆ ಮಾಡ್ತೀನಿ ಅಂತಂದ್ರೆ ಈ ವರ್ಷ ಅಲ್ಲ, ಶತಮಾನಗಳು ಕಳೆದ್ರೂ ಸಹ ನೀವು ವೋಟ್ ಬ್ಯಾಂಕ್ ಆಗಿರ್ತೀರ ಹೊರತು ಈ ಹಿಂದೂ ಧರ್ಮವನ್ನ ಸಂಘಟನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅಮಾಯಕರು ಬರೀ ಆಗ್ತಾನೆ ಇರ್ತಾರೆ. ಇದನ್ನ ಮನಗಾಳಬೇಕು ಫಸ್ಟ್. ನಿಜಕ್ಕೂ ಆ ಸುಹಾಸ್ ಶೆಟ್ಟಿ ಅವರ ಪಾರ್ಥಿವ ಶರೀರವನ್ನು ನೋಡಿದಾಗ, ಅವರ ತಂದೆಯನ್ನ ಮಾತುಗಳನ್ನ ಕೇಳಿದಾಗ, ನಿಜಕ್ಕೂ ಮಹೇಂದ್ರ ಕುಮಾರ್ ಅವರು ಹೇಳಿದ್ದನ್ನ ಪದೇ ಪದೇ ನೆನಪಿಸ್ಕೊಂಡಾಗ ನಮ್ಗೆ ಅನ್ಸುತ್ತೆ ಇದೇ ವಾಸ್ತವ. ಯಾತಕ್ಕೆ ಈ ಯುವಕರು ಇದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ? ಬಲಿ ಆಗ್ತಾ ಇರೋರೆಲ್ಲ ಬಹುತೇಕ 99% ಹಿಂದುಳಿದ ವರ್ಗದವರು, ದಲಿತರು. ಅರ್ಥ ಮಾಡ್ಕೊಳ್ಬೇಕಲ್ಲ, ಅವರ ಜೀವನ ಏನು, ಅವರ ಕುಟುಂಬಗಳ ಏನು, ಅವರ ದಾರಿ ಏನು, ಅವರು ನಂಬಿಕೊಂಡಿರುವಂತಹ ತಂದೆ ತಾಯಿಗಳ ಕಥೆ ಏನು, ಎಲ್ಲದಕ್ಕೂ ಸಹ ಒಂದು ಫುಲ್ ಸ್ಟಾಪ್ ಆಗ್ಬೇಕಂದ್ರೆ ಮೊದಲು ಸಂಘಟನೆ ಮಾಡಿ. ಪ್ರಚೋದನೆ ಭಾಷಣಗಳಿಂದ ಯಾವುದೂ ಆಗೋದಿಲ್ಲ. ಪ್ರಚೋದನೆ ಭಾಷಣಗಳಿಂದ ಯಾವ ಸಂಘಟನೆಗಳು ಆಗೋದಿಲ್ಲ. ಗುಪ್ತಗಾಮಿನಿಯಾಗಿ ಸಂಘಟನೆ ಮಾಡಿ. ಇವತ್ತು ನೋಡಿ ಬೇರೆ ಬೇರೆ ಧರ್ಮಗಳು ಯಾವ ರೀತಿ ಸ್ಟ್ರೆಂತ್ ಅನ್ನು ಆಗ್ತಾ ಇದ್ದಾವೆ, ನಾವೇನಾಗ್ತಾ ಇದೀವಿ ನೋಡಿ. ಇದನ್ನ ಆತ್ಮಾವಲೋಕನ ಮಾಡ್ಕೊಂಡಾಗ ಖಂಡಿತವಾಗಲೂ ನಿಮಗೆ ಉತ್ತರ ಸಿಗುತ್ತೆ. ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.